ನಮಸ್ಕಾರ ಸ್ನೇಹಿತರೆ, ಈಗ ತಾನೇ ಒಂದು ಪೋಸ್ಟ್ ನೋಡಿದೆ, ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾಗ ಶೇರ್ ಮಾಡ್ತೀನಿ ಅಷ್ಟೇನೆ. ನೀವು ನೋಡಿರ್ತೀರ ಮೋಸ್ಟ್ಲಿ, ಈಗ ಮಧ್ಯಪ್ರದೇಶದಲ್ಲಿ ಬಾರ್ಕಿ ಡ್ಯಾಮ್ ಇದೆಯಲ್ಲ, ಅದು ಒಂದು ಇನ್ಸಿಡೆಂಟ್ ಆಗಿದೆ. ನರ್ಮದಾ ಕ್ರೂಸ್ ಪೋರ್ಟ್ ಅಂತ ವಿಂಡ್ ಜಾಸ್ತಿ ಆಗ್ಬಿಟ್ಟು ನದಿಲಿ ಮಚ್ಕೊಂಡ್ಬಿಟ್ಟಿದೆ ಅದು. ಸೊ ಅದರಿಂದ 30 ಪ್ಯಾಸೆಂಜರ್ ಇದ್ರಂಥದ್ರಲ್ಲಿ ಎಲ್ಲ ಮಿಸ್ಸಿಂಗ್ ಆಗಿದ್ದಾರೆ. 6 ಜನ ಬಾಡಿ ಸಿಕ್ಕಿದೆ. ಅದರಲ್ಲಿ ಇದು ಒಂದು ಪೋಸ್ಟ್ ಹಾಕ್ತೀನಿ ನೋಡಿ, ತಾಯಿ ಮಗು ಪಾಪ ಹಾಗೆ ಪ್ರಾಣ ಬಿಟ್ಟು ಇರೋದು, ಅದು ನೋಡೋಕ್ಕೆ ಆಗಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಮನ ಕಳ್ಕೋ ದೃಷ್ಟಿ ಅಂತ ಕಲಿತಲ್ಲ ಇದೆ ಅದು. ಏನಕ್ಕೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಹೊರಗಡೆ ಟ್ರಿಪ್ಪಿಗೆಲ್ಲ ಹೋದಾಗ ತುಂಬಾ ಆಸೆಗಳಿರುತ್ತೆ. ಎಲ್ಲ ಥರದ್ದು ಟ್ರೈ ಮಾಡಬೇಕು, ಪ್ಯಾರಾಚೂಟಲ್ಲಿ ಹೋಗ್ಬೇಕು, ಸ್ಕೂಬಾ ಡೈವಿಂಗು, ರಿವರ್ ರಾಫ್ಟಿಂಗ್ ಎಲ್ಲ ಮಾಡಬೇಕು ಅಂತ. ಮಕ್ಕಳಿದ್ದಾಗ ಸ್ವಲ್ಪ ಯೋಚನೆ ಮಾಡಿ ಬೇಕಾ ಬೇಡವೋ ಅಂತ ಮುಂದುವರೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಜಾಗೃತವಾಗಿರ್ಬೇಕು ಮಕ್ಕಳಿಗೆ ಇದ್ದಾಗ. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಈಗ ತಾನೇ ಒಂದು ಪೋಸ್ಟ್ ನೋಡಿದೆ, ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾಗ ಶೇರ್ ಮಾಡ್ತೀನಿ ಅಷ್ಟೇನೆ. ನೀವು ನೋಡಿರ್ತೀರ ಮೋಸ್ಟ್ಲಿ, ಈಗ ಮಧ್ಯಪ್ರದೇಶದಲ್ಲಿ ಬಾರ್ಕಿ ಡ್ಯಾಮ್ ಇದೆಯಲ್ಲ, ಅದು ಒಂದು ಇನ್ಸಿಡೆಂಟ್ ಆಗಿದೆ. ನರ್ಮದಾ ಕ್ರೂಸ್ ಪೋರ್ಟ್ ಅಂತ ವಿಂಡ್ ಜಾಸ್ತಿ ಆಗ್ಬಿಟ್ಟು ನದಿಲಿ ಮಚ್ಕೊಂಡ್ಬಿಟ್ಟಿದೆ ಅದು. ಸೊ ಅದರಿಂದ 30 ಪ್ಯಾಸೆಂಜರ್ ಇದ್ರಂಥದ್ರಲ್ಲಿ ಎಲ್ಲ ಮಿಸ್ಸಿಂಗ್ ಆಗಿದ್ದಾರೆ. 6 ಜನ ಬಾಡಿ ಸಿಕ್ಕಿದೆ. ಅದರಲ್ಲಿ ಇದು ಒಂದು ಪೋಸ್ಟ್ ಹಾಕ್ತೀನಿ ನೋಡಿ, ತಾಯಿ ಮಗು ಪಾಪ ಹಾಗೆ ಪ್ರಾಣ ಬಿಟ್ಟು ಇರೋದು, ಅದು ನೋಡೋಕ್ಕೆ ಆಗಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಮನ ಕಳ್ಕೋ ದೃಷ್ಟಿ ಅಂತ ಕಲಿತಲ್ಲ ಇದೆ ಅದು. ಏನಕ್ಕೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಹೊರಗಡೆ ಟ್ರಿಪ್ಪಿಗೆಲ್ಲ ಹೋದಾಗ ತುಂಬಾ ಆಸೆಗಳಿರುತ್ತೆ. ಎಲ್ಲ ಥರದ್ದು ಟ್ರೈ ಮಾಡಬೇಕು, ಪ್ಯಾರಾಚೂಟಲ್ಲಿ ಹೋಗ್ಬೇಕು, ಸ್ಕೂಬಾ ಡೈವಿಂಗು, ರಿವರ್ ರಾಫ್ಟಿಂಗ್ ಎಲ್ಲ ಮಾಡಬೇಕು ಅಂತ. ಮಕ್ಕಳಿದ್ದಾಗ ಸ್ವಲ್ಪ ಯೋಚನೆ ಮಾಡಿ ಬೇಕಾ ಬೇಡವೋ ಅಂತ ಮುಂದುವರೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಜಾಗೃತವಾಗಿರ್ಬೇಕು ಮಕ್ಕಳಿಗೆ ಇದ್ದಾಗ. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ.